ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಹೋಗ್ಲಿ, ಆ ಪ್ರಿಯಾ ಅವನ ಹೆಂಡತಿ ಅನ್ನೋ ಕಾರಣಕ್ಕೆ ಅವಳನ್ನ ನಾವು ಸರಿಯಾಗಿ ನಡ್ಸ್ಕೋತಿಲ್ವಂತೆ, ಸರಿಯಾಗಿ ಮಾತಾಡಿಸ್ತಿಲ್ವಂತೆ. ಇವನೇನೋ ಬಾರಿ ಓವರ್ ಟ್ರಾನ್ಸ್ಪರೆಂಟ್ ಅಂತೆ. ಹಾಗಾದ್ರೆ ನಾವೇನು ಕದ್ದು ಮುಚ್ಚಿ ಸಂಸಾರ ಮಾಡ್ತಿದೀವಾ, ಜೀವನ ಮಾಡ್ತಿದೀವಾ? ಇಲ್ಲ ತಾನೆ. ಇವಳು ಇವಾಗ ನನ್ನ ತಡಿದೆ ಹೋಗಿದ್ದಿದ್ರೆ ಆ ಕರ್ಣ ಪ್ರಿಯ ಇಬ್ಬರದು ಗ್ರಹಚಾರ ಬಿಡಿಸ್ತಿದೆ. ಅದರ ಪರಿಣಾಮ ಏನಾಗ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ. ಏನಾದ್ರೆ ನನಗೇನು, ಆ ಪ್ರಿಯ ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ಲು, ಅಷ್ಟೇ ನನ್ಗೆ ಬೇಕಾಗಿರೋದು. ಅದರಿಂದ ಕರ್ಣಭಾವ ಮತ್ತೆ ಕುಗ್ಗ್ ಹೋಗ್ತಿದ್ರು. ಜೀವನದಲ್ಲಿ ಮದ್ವೆ ಅನ್ನೋದು ತುಂಬಾ ಮುಖ್ಯವಾಗಿರೋ ಒಂದು ಘಟ್ಟ. ಅದ್ರ ಬಗ್ಗೆನೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಸೋತ್ ಹೋದ್ನ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ರು. ಮನೆ ಬಿಟ್ಟು ನೆಮ್ಮದಿ ಕಳ್ಕೊಂಡು ಊರೂರ್ ತಿರುಗೋ ತರ ಆಗಿದ್ದಿದ್ರೆ ಆಗ ಅತ್ತೆ ಮಾವ ಅಜ್ಜಿ ಇವರೆಲ್ಲ ನೆಮ್ಮದಿಯಾಗಿರ್ತಿದ್ರಾ? ನೀವೇ ಯೋಚನೆ ಮಾಡಿ. ಹೌದು ಅರ್ಜುನ, ಕರ್ಣ ನನ್ನನ್ನ ಅಮ್ಮ ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಕರ್ಣ ನನ್ ಮಗನೇ. ಸಣ್ಣ ವಿಷಯಕ್ಕೂ ನಿನ್ಗೇನಾದ್ರೂ ತೊಂದ್ರೆ ಆದ್ರೂ ನನ್ ಮನ್ಸು ಚಡ್ಪಡಿಸುತ್ತೆ. ಹಾಗೆ ಕರ್ಣನ್ ವಿಷಯದಲ್ಲೂ ನನ್ ಮನ್ಸು ಚಡ್ಪಡಿಸುತ್ತೆ. ಅರ್ಜುನ, ಇದೆಲ್ಲ ಯೋಚನೆ ಮಾಡಿ ನೋಡಿದ್ರೆ ಸೇವಂತಿ ಹೇಳ್ತಿರೋದು 100% ಕರೆಕ್ಟ್ ಕಣ. ಹೌದು ಅರ್ಜುನ, ಸೇವಂತಿ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾಳೆ. ಅಂತವಳ ಜೊತೆ ನೀನ್ ಈ ರೀತಿ ಜಗಳ ಆಡೋದು ನನ್ನ ಮನ್ಸು ತುಂಬಾ ನೋವಾಗುತ್ತೆ ಕಣೋ. ಭಾವ, ನೀವ್ ಯಾವಾಗ್ಲೂ ಅಕ್ಕನ ಜೊತೆ ಖುಷಿ ಖುಷಿಯಾಗಿರ್ಬೇಕು, ಅದೇ ಚಂದ. ಇಲ್ಲ ಅಂದ್ರೆ ಅವಳ ಮುಖ ಹೇಗ್ ಮಂಕಾಗುತ್ತೆ ನೋಡು. ಸಾರಿ. ಈ ಸೇವಂತಿ ಅರ್ಜುನ್ದು ಅದ್ಯಾವ ಜನ್ಮದ ನಂಟೋ ಏನೋ. ನೆಟ್ಟಗೆ ಒಂದು ವಾರನೂ ಜಗಳ ಕೋಪ ಹಠ ಯಾವುದನ್ನು ಮಾಡೋದಿಲ್ಲ. ಈಗ ಮುನಿಸ್ಕೋತಾರೆ, ಹಾಗೆ ಒಂದಾಗ್ಬಿಡ್ತಾರೆ.